USCIRF ರಿಪೋರ್ಟ್ನ ಕರಾಳತೆ ಬಟಾಬೈಲು. ಭಾರತದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರ ಹಕ್ಕನ್ನ ಕಸಿದುಕೊಳ್ಳಲಾಗ್ತಿದ್ಯಂತೆ. ಇವರ ರಿಪೋರ್ಟ್ನಲ್ಲಿರೋರು ಧಾರ್ಮಿಕ ಅಲ್ಪಸಂಖ್ಯಾತರಲ್ಲ, ಬದಲಿಗೆ ಹಿಂದೂ ಬಲಿಪಶುಗಳು. ಆ 4 ಜನ ಹಿಂದೂ ಬಲಿಪಶುಗಳ ಬ್ಯಾಕ್ಗ್ರೌಂಡ್ ಕೇಳಿದ್ರೆ ನೀವು ಶಾಕ್ ಆಗ್ತೀರಾ. ದೆಹಲಿ ಗಲಭೆಗೆ ಕುಮ್ಮಕ್ಕು ನೀಡಿದವರು, ಮಾವೋವಾದಿಗಳ ಜೊತೆ ನಂಟಿರೋರು ಬಲಿಪಶುಗಳಂತೆ. ಒಬ್ಬನು ಪಾಕಿಸ್ತಾನದ ISI ಜೊತೆ ನಂಟು ಹೊಂದಿದವನು, ಮತ್ತೊಬ್ಳು ಅರ್ಬನ್ ನಕ್ಸಲ್ಸ್. ಹೇಗಿದೆ ನೋಡಿ USCIRF ನ ರಿಪೋರ್ಟ್ನ ಸತ್ಯಾಸತ್ಯತೆ. ನಮಸ್ಕಾರ ವೀಕ್ಷಕರೇ. ಯುನೈಟೆಡ್ ಸ್ಟೇಟ್ಸ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ಅಂದ್ರೆ USCIRF ಭಾರತಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಅನ್ನ ಬಿಡುಗಡೆ ಮಾಡಿದೆ. ಅದು ತನ್ನ ರಿಪೋರ್ಟ್ ನಲ್ಲಿ ಏನ್ ಹೇಳಿದೆ ಅಂತ ಹೇಳಿದ್ರೆ, ಭಾರತ ಧಾರ್ಮಿಕ ಅಲ್ಪಸಂಖ್ಯಾತರನ್ನ ತುಂಬಾ ಕಡೆಗಣನೆ ಮಾಡ್ತಾ ಇದೆ, ಅವರನ್ನ ತುಂಬಾ ಅಗೌರವದಿಂದ ನಡೆಸಿಕೊಳ್ತಾ ಇದೆ, ಧಾರ್ಮಿಕ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನ ದುರ್ಬಲಗೊಳಿಸಲಾಗ್ತಾ ಇದೆ ಅಂತ ಹೇಳಿ ಆರೋಪವನ್ನ ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾರ್ಚ್ 25ಕ್ಕೆ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದ್ದು, ಧಾರ್ಮಿಕ ಅಲ್ಪಸಂಖ್ಯಾತರ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳಲಾಗ್ತಾ ಇದೆ, ಅವರ ಹಕ್ಕನ್ನ ಅವರಿಂದ ಕಸಿದುಕೊಳ್ಳಲಾಗ್ತಾ ಇದೆ ಅಂತ ಹೇಳಿ ಬೇಕಾಬಿಟ್ಟಿ ರಿಪೋರ್ಟ್ ಮಾಡಿದೆ. ಖಲಿಸ್ತಾನಿ ಪ್ರತ್ಯೇಕತಾವಾದಿಗಳ ಹತ್ಯೆಯ ಯತ್ನದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪದ ಮೇಲೆ ರಾ ಮೇಲೂ ಕೂಡ ಅಂದ್ರೆ ರಿಸರ್ಚ್ ಅನಾಲಿಸಿಸ್ ವಿಂಗ್ ಮೇಲೂ ಕೂಡ ಭಾರತ ನಿರ್ಬಂಧ ಹಾಕಿದೆ ಅಂತ ಹೇಳಿ USCIRF ತನ್ನ ವರದಿಯಲ್ಲಿ ಉಲ್ಲೇಖ ಮಾಡಿದೆ. 2024ರಲ್ಲಿ ಭಾರತದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ತುಂಬಾ ಹದಗೆಟ್ಟಿದೆ. 2024ರ ಚುನಾವಣಾ ಕ್ಯಾಂಪೇನ್ನಲ್ಲಿ ಮೋದಿ ಸೇರಿದಂತೆ ಬಿಜೆಪಿ ನಾಯಕರು ದ್ವೇಷಪೂರಿತ ಭಾಷಣವನ್ನ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಿ ಪುಂಖಾನುಪುಂಖವಾಗಿ ಆರೋಪವನ್ನ ಮಾಡಿದೆ ಈ ರಿಪೋರ್ಟ್. USCIRF ನ ರಿಪೋರ್ಟ್ ನಲ್ಲಿ ಏನ್ ಹೇಳಿದೆ ಅಂತಂದ್ರೆ, ಭಾರತ ಅಲ್ಪಸಂಖ್ಯಾತರ ವಿಲನ್ ಅನ್ನೋ ರೀತಿಯಲ್ಲಿ ಪ್ರಾಜೆಕ್ಟ್ ಮಾಡಿದೆ. ಜಾಗತಿಕ ಮಟ್ಟದಲ್ಲಿ ಭಾರತವನ್ನ ಕಡೆಗಣನೆ ಮಾಡೋದು, ಭಾರತಕ್ಕೆ ಅಗೌರವವನ್ನ ತೋರೋದೇ USCIRF ನ ಅಜೆಂಡಾ ಅಂತ ಹೇಳ್ಕೊಂಡು ಭಾರತದ ವಿದೇಶಾಂಗ ವಕ್ತಾರ ಇದನ್ನ ಈ ಒಂದು ರಿಪೋರ್ಟ್ ನ ಸಾರಾಸಗಟಾಗಿ ತಳ್ಳಿ ಹಾಕಿದ್ದಾರೆ, ವಿರೋಧ ಮಾಡಿದ್ದಾರೆ. ವೀಕ್ಷಕರೇನು USCIRF ತನ್ನ ರಿಪೋರ್ಟ್ ನಲ್ಲಿ ಏನ್ ಹೇಳ್ಕೊಂಡಿದೆ ಹೇಳಿ, ಭಾರತದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರ ಹಕ್ಕನ್ನ ಕಸಿದುಕೊಳ್ಳಲಾಗ್ತಿದೆ ಅಂತ. ಸೊ ಇದರ ರಿಪೋರ್ಟ್ ನಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರ ಹೆಸರೇ ಇರ್ಬೇಕಲ್ವಾ, ಯಾರು ಬಲಿಪಶುಗಳಾಗಿದ್ದಾರೆ ಅಂತ. ಅಂದ್ರೆ ವಿಪರ್ಯಾಸ ಅಂದ್ರೆ ಮುಸ್ಲಿಂ ಬಲಿಪಶುಗಳ ಪಟ್ಟಿಯಲ್ಲಿ ಹಿಂದೂಗಳ ಹೆಸರಿದೆ. ಇಲ್ಲೇ ಇದರ ರಿಪೋರ್ಟ್ ಬಗ್ಗೆ ಅನುಮಾನ ಮೂಡೋದು, ಇದರ ಬಗ್ಗೆ ಪ್ರಶ್ನೆ ಹೇಳೋದು ಇಲ್ಲೇನೆ. ಧಾರ್ಮಿಕ ಅಲ್ಪಸಂಖ್ಯಾತರ ಹಕ್ಕನ್ನ ಕಸಿದುಕೊಳ್ಳಲಾಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಅಲ್ಪಸಂಖ್ಯಾತರ ಹೆಸರಿರ್ಬೇಕು. ಅಲ್ಪಸಂಖ್ಯಾತರ ಹೆಸರಿನ ಬದಲು ಹಿಂದೂಗಳ ಹೆಸರನ್ನ ಯಾಕೆ ಉಲ್ಲೇಖ ಮಾಡಿದೆ ಅನ್ನೋದೇ ಇಲ್ಲಿ ಮೂಡುವಂತಹ ಅತಿ ದೊಡ್ಡ ಕ್ವೆಶ್ಚನ್. ಭಾರತದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರ ಹಕ್ಕನ್ನ ಕಸಿದುಕೊಳ್ಳಲಾಗ್ತಾ ಇದೆ ಅಂತ ಹೇಳಿ USCIRF ತನ್ನ ರಿಪೋರ್ಟ್ ನಲ್ಲಿ ಪುಂಗಿದ್ಯಲ್ಲ, ಇಲ್ಲಿ 4 ಹಿಂದೂ ಬಲಿಪಶುಗಳ ಹೆಸರನ್ನ ಹಾಕೋದ್ರ ಮೂಲಕ ಇವರ ರಿಪೋರ್ಟ್ ನಲ್ಲಿ ಯಾವುದೇ ಹುರುಳಿಲ್ಲ, ಇದು ಪೂರ್ವಾಗ್ರಹ ಪೀಡಿತ ವರದಿ ಅನ್ನೋದಕ್ಕೆ ಇದೇ ಸಾಕ್ಷಿ. ಸೊ USCIRF ತನ್ನ ರಿಪೋರ್ಟ್ ನಲ್ಲಿ 4 ಹಿಂದೂ ವಿಕ್ಟಿಮ್ಸ್ ಹೆಸರುಗಳನ್ನ ಹಾಕಿದೆ. ಇಲ್ಲಿ ಅನುಮಾನ ಬರೋದು ಒಂದು ಹಿಂದೂ ಬಲಿಪಶುಗಳು ಅಂತ, ಇನ್ನೊಂದು ಕಡೆ ಇವರ ಬ್ಯಾಕ್ ಗ್ರೌಂಡ್ ಅನ್ನ ಕೆದಕಿ ನೋಡಿದ್ರೆ, ಇವರ ಸತ್ಯಾಸತ್ಯತೆಯನ್ನ ಪರಿಶೀಲನೆ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಇವರು ಭಾರತ ವಿರೋಧಿಗಳು, ಹಿಂದೂ ವಿರೋಧಿಗಳು, ಅಮೆರಿಕನ್ ಡೀಪ್ ಸ್ಟೇಟ್ ಜೊತೆಗೆ ಇವರಿಗೆ ಕನೆಕ್ಷನ್ ಇದೆ. ಹಾಗೇನೆ ದೇಶದಲ್ಲಿ ಎಲ್ಲಾದ್ರೂ ಕೋಮು ಗಲಭೆ ಆದ್ರೆ ಅದಕ್ಕೆ ಪ್ರಚೋದನೆ ನೀಡಿದವರು ಇವರು, ಅರ್ಬನ್ ನಕ್ಸಲ್ಸ್ಗಳು, ಮಾವೋವಾದಿಗಳ ಜೊತೆ ಕನೆಕ್ಷನ್ ಇರೋ ಇವರಿಗೆ ಹಿಂದೂಗಳೇ ಇವ್ರ ಮೇಲೆ ಅನ್ಯಾಯ ಮಾಡಿದ್ದಾರೆ ಅಂತ ಹೇಳಿ ಈ ರಿಪೋರ್ಟ್ ಇಲ್ಲ ಸಲ್ಲದನ್ನ ವರದಿ ಮಾಡಿದೆ. ಸೊ ಯಾರು ಆ 4 ಜನ ಅಂತ ಅಂದ್ರೆ, ಗೌತಮ್ ನವಲಾಖಾ, ಶೋಮಾ ಸೆನ್, ದೇವಾಂಗನ ಕಲಿತಾ, ನತಾಶಾ ನರ್ವಾಲಾ, ತೀಸ್ತಾ ಸೆಟಲ್ವಾಡ್. ಹಿಂದೂ ವಿರೋಧಿ, ಭಾರತ ವಿರೋಧಿ ಇವರುಗಳ ಹೆಸರನ್ನ ಹಾಕಿರೋದ್ರಿಂದಲೇ ಈ ರಿಪೋರ್ಟ್ ನ ಸತ್ಯಾಸತ್ಯತೆಯ ಬಗ್ಗೆ ಅನುಮಾನ ಮೂಡುತ್ತೆ. ಸೊ ಮೊದಲನೇದಾಗಿ ಯಾರು ಈ ಗೌತಮ್ ನವಲಾಖಾ ಅನ್ನೋದನ್ನ ನೋಡೋಣ. USCIRF ನ ಪ್ರಕಾರ ಗೌತಮ್ ನವಲಾಖಾ ಮುಸ್ಲಿಂ ಬಲಿಪಶು ಅಂತೆ, ಆದ್ರೆ ಗೌತಮ್ ನವಲಾಖಾ ಯಾರು? ಹಿಂದೂ. ಆದ್ರೆ ಈತನ ಬ್ಯಾಕ್ ಗ್ರೌಂಡ್ ಬಗ್ಗೆ ನಾನ್ ನಿಮ್ಗೊಮ್ಮೆ ಹೇಳ್ಬಿಡ್ತೀನಿ. ಯಾರು ಈ ಗೌತಮ್ ನವಲಾಖಾ? ಈತನಿಗೆ ಪಾಕಿಸ್ತಾನದ ಗುಪ್ತದಳ ISI ಜೊತೆಗೆ ಲಿಂಕ್ ಇರುವ ಹಿನ್ನೆಲೆ ಇದೆ. ಇದೇ ಕಾರಣಕ್ಕಾಗಿ ಈತನ ವಿರುದ್ಧ NIA ಚಾರ್ಜ್ ಶೀಟ್ ಅನ್ನ ದಾಖಲಿಸಿತ್ತು. ಇನ್ನು ಟೆರರ್ ಫಂಡಿಂಗ್ ಆರೋಪದಲ್ಲಿ ಅಮೆರಿಕಾದಲ್ಲಿ ಶಿಕ್ಷೆಗೆ ಒಳಗಾಗಿದ್ದ ISI ಏಜೆಂಟ್ ಗುಲಾಬ್ ನಬಿ ಫೈಗೆ ಕ್ಷಮಾದಾನವನ್ನು ಕೋರಿದ್ದ ಈ ಗೌತಮ್. ಇನ್ನು ISI ಏಜೆಂಟ್ ಜೊತೆಗೆ ಫೋನ್, ಇಮೇಲ್ ಮೂಲಕವೂ ಕೂಡ
ಸಂಪರ್ಕ ಹೊಂದಿದ್ದ ಗೌತಮ್. ಇದು ಎನ್ಐಎ ತನಿಖೆಯಲ್ಲಿ ಬಟಾಬೈಲಾಗಿದೆ. ಇನ್ನು ಶೋಮಾ ಸೇನ್ ಹೆಸರು ನೋಡಿ, ಹಿಂದೂ ಹೆಸರು. USCIRF ನ ವರದಿ ಪ್ರಕಾರ ಶೋಮಾ ಸೇನ್ ಇಲ್ಲಿ ಮುಸ್ಲಿಂ ಬಲಿಪಶು. ಈಕೆಯ ಕರಾಳ ಚರಿತ್ರೆಯನ್ನು ಕೂಡ ನಾನು ನಿಮ್ ಮುಂದೆ ಹೇಳ್ತೀನಿ. ಯಾರು ಈ ಶೋಮಾ ಸೇನ್? ಈಕೆ ಅರ್ಬನ್ ನಕ್ಸಲ್. ಭೀಮಾ ಕೋರೆಗಾಂವ್ ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಈಕೆಯನ್ನ ಅರೆಸ್ಟ್ ಮಾಡಿದ್ರು. ಡಿಸೆಂಬರ್ 31, 2017ಕ್ಕೆ ಎಲ್ಗಾರ್ ಪರಿಷತ್ತನ್ನ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮ ಆಯೋಜನೆಯಾದ ಮರುದಿನವೇ ಕೋರೆಗಾಂವ್ನಲ್ಲಿ ಹಿಂಸಾಚಾರ ಭುಗಿಲೆದ್ದಿತ್ತು. ಇನ್ನು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಇದೇ ಅರ್ಬನ್ ನಕ್ಸಲ್ಸ್ ನ ಗುಂಪು. ಇನ್ನು ಈ ಶೋಮಾ ಸೇನ್ಗೆ ಮಾವೋವಾದಿಗಳ ಜೊತೆ ಸಂಪರ್ಕ ಇದೆ. ಈ ಸಂಪರ್ಕ ಇರೋ ಹಿನ್ನೆಲೆಯಲ್ಲಿ UAPA ಆಕ್ಟ್ ಅಡಿ ಶೋಮಾ ಸೇನ್ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ಸೊ ಇದು ಶೋಮಾ ಸೇನ್ ನ ಬ್ಯಾಕ್ಗ್ರೌಂಡ್. ಇನ್ನು ದೇವಾಂಗನ ಕಲಿತ USCIRF ನ ಪ್ರಕಾರ ಮತ್ತೊಬ್ಬ ಸಂತ್ರಸ್ತೆ. ಅಗೇನ್ ಈಕೆ ಹಿಂದೂ, ಆದ್ರೆ ಮುಸ್ಲಿಂ ಬಲಿಪಶುಗಳ ಪಟ್ಟಿಯಲ್ಲಿ ಈಕೆಯ ಹೆಸರು ಕೂಡ ಇದೆ. ಇನ್ನು ಈಕೆಯ ಹಿಸ್ಟ್ರಿ ಕೂಡ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಯಾರು ಈ ದೇವಾಂಗನ ಕಲಿತ? ದೆಹಲಿಯ 2020ರ ಹಿಂದೂ ವಿರೋಧಿ ದಂಗೆಯಲ್ಲಿ ಈಕೆ ವಿರುದ್ಧ ಕೇಸ್ ದಾಖಲಾಗಿದೆ. ಈಶಾನ್ಯ ದೆಹಲಿಯಲ್ಲಿ ಗಲಭೆಗೆ ಪ್ರಚೋದನೆ ನೀಡಿದ ಆರೋಪ ಹಾಗೂ ಡಿಸೆಂಬರ್ 2023ರಲ್ಲಿ ನಡೆದಂತಹ ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಈಕೆಯ ವಿರುದ್ಧ 4 ಪ್ರಕರಣಗಳು ದಾಖಲಾಗಿತ್ತು. ಹೀಗಾಗಿ ಆಕೆಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಇನ್ನು ಈಕೆ ಎಡಪಂಥೀಯ ವಿಚಾರಧಾರೆಯ ಪೆಂಜ್ರಾ ಟಾಡ್ ಕಾರ್ಯಕರ್ತೆ. ನೋಡಿ, ಈಕೆ ಕೋಮು ಗಲಭೆಗೆ ಪ್ರಚೋದನೆ ನೀಡಿದವಳು, ಹಿಂದೂ ವಿರೋಧಿ ನಿಲುವನ್ನ ಹೊಂದಿರೋಳು. ಈಕೆ ಹಿಂದೂ ಸಂತ್ರಸ್ತೆ ಅಂತೆ. ಮತ್ತೊಬ್ಬ ಪೆಂಜ್ರಾ ಟಾಡ್ ಕಾರ್ಯಕರ್ತೆ ನತಾಶಾ ನರ್ವಾಲಳನ್ನ ಕೂಡ ಸಂತ್ರಸ್ತರ ಪಟ್ಟಿಯಲ್ಲಿ ಸೇರಿಸಿದೆ. ಇವರ ಹೆಸರು ಹಿಂದೂ, ಆದ್ರೆ ಈಕೆನ ಮುಸ್ಲಿಂ ಬಲಿಪಶು ಅನ್ನೋ ರೀತಿಯಲ್ಲಿ ಇಲ್ಲಿ ಬಿಂಬಿಸಲಾಗಿದೆ. ಹಾಗಾದ್ರೆ ಈ ನತಾಶಾ ನರ್ವಾಲ ಯಾರು? 2020ರಲ್ಲಿ ದೆಹಲಿಯಲ್ಲಿ ಹಿಂದೂ ವಿರೋಧಿ ಗಲಭೆಗಳನ್ನ ಪ್ರಚೋದಿಸುವಲ್ಲಿ ಈಕೆಯ ಪಾತ್ರ ಇದ್ದಿದ್ದ ಕಾರಣ ದೆಹಲಿ ಪೊಲೀಸರು ಈಕೆಯನ್ನ ಅರೆಸ್ಟ್ ಮಾಡಿದ್ರು. ಇನ್ನು ಈ ಗಲಭೆಯಲ್ಲಿ 53 ಜನ ಪ್ರಾಣವನ್ನ ಕಳೆದುಕೊಂಡಿದ್ರು. ಕೋಟ್ಯಾಂತರ ರೂಪಾಯಿ ಆಸ್ತಿ ಹಾನಿಯಾಗಿತ್ತು. ಎಡಪಂಥೀಯ ಹಿಂದೂ ವಿರೋಧಿ ದಿ ವೈರ್ ಜೊತೆಗೆ ನತಾಶಾ ನರ್ವಾಲಾಗೆ ನಂಟಿದೆ. ತೀಸ್ತಾ ಸೆಟಲ್ವಾಡ್ ಈಕೆ ಮತ್ತೊಬ್ಬ ಕಾಂಟ್ರವರ್ಷಿಯಲ್ ಫಿಗರ್. ಅದನ್ನ ಈಕೆನ್ ಹೆಂಗದು ಬಲಿಪಶು ಅಂತ ಈ ರಿಪೋರ್ಟ್ ಹೇಳಿದೆ ಗೊತ್ತಿಲ್ಲ. ಈಕೆ ಮೇಲೆ ತುಂಬಾ ಆರೋಪಗಳಿವೆ. ಈಕೆಯ NGO ಮೇಲೆ ತುಂಬಾ ಆರೋಪ ಇದೆ. ಗುಜರಾತ್ ಗಲಭೆಗೆ ಸಂಬಂಧಪಟ್ಟಂತೆ 2002ರ ಗಲಭೆಗೆ ಸಂಬಂಧಪಟ್ಟಂತೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿದ ಆರೋಪ ಸೇರಿದಂತೆ ಹಲವು ಆರೋಪಗಳು ಈಕೆಯ ಮೇಲಿದೆ. ಅಷ್ಟಕ್ಕೂ ಯಾರು ಈ ತೀಸ್ತಾ ಸೆಟಲ್ವಾಡ್ ಅಂದ್ರೆ 2002ರ ಗುಜರಾತ್ ಗಲಭೆಯಲ್ಲಿ ಸಾಕ್ಷಿಗಳಿಗೆ ತರಬೇತಿ ಕೊಟ್ಟ ಆರೋಪ ಈಕೆಯ ಮೇಲಿದೆ. ಕೋಮು ಗಲಭೆಗೆ ಕುಮ್ಮಕ್ಕು ನೀಡಿದ ಆರೋಪದ ಮೇಲೆ ಈಕೆಯ NGOವನ್ನ NIA ತರಾಟೆಗೆ ತೆಗೆದುಕೊಂಡಿತ್ತು. ಇನ್ನು ನಕಲಿ ಸಹಿ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಿದ್ದ ಹಿನ್ನೆಲೆ ತೀಸ್ತಾಳನ್ನ 2002ರಲ್ಲಿ ಗುಜರಾತ್ನ ATS ಅರೆಸ್ಟ್ ಮಾಡಿತ್ತು. 2002ರ ಗುಜರಾತ್ ಗಲಭೆಗೆ ಸಂಬಂಧಿಸಿದಂತೆ ಇಲ್ಲ ಸಲ್ಲದ ಆರೋಪ ಮಾಡಿದಂತಹ ಆರೋಪ ತೀಸ್ತಾ ಸೆಟಲ್ವಾಡ್ ಮೇಲಿದೆ. ಒಂದ್ ಕಡೆ ಯುನೈಟೆಡ್ ಸ್ಟೇಟ್ಸ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಂನ ಮುಖ ಬಯಲಾಗಿದ್ದಾರೆ. ಇನ್ನೊಂದ್ ಕಡೆ ಮುಸ್ಲಿಂ ಬಲಿಪಶುಗಳ ಪಟ್ಟಿಯಲ್ಲಿ ಈ ಹಿಂದೂಗಳು ತಮ್ಮ ಹೆಸರನ್ನ ಸೇರಿಸುವ ಮೂಲಕ ಭಾರತದ ಗೌರವವನ್ನ ಜಾಗತಿಕ ಮಟ್ಟದಲ್ಲಿ ಹರಾಜ್ ಹಾಕ್ತಿರೋದು ಜಗಜ್ಜಾಹೀರಾಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.